ಭಾರತದಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿ ಬೆಂಗಳೂರಿನ ಯಲಹಂಕದಲ್ಲಿರುವ ಮಣಿಪಾಲ್ ಆಸ್ಪತ್ರೆಯಲ್ಲಿ ದೇಶದಲ್ಲೇ ಮೊದಲ ಆರೋಗ್ಯ ಸಂಸ್ಥೆಯಾಗಿ ಕಂಪನಿಯ ಯೈ ಸಕ್ರಿಯ ಅಡಾಪ್ಟಿವ್ ಸಿಟಿಲಿನ್ಯಾಕ್ ವೇದಿಕೆ ಎಲೆಕ್ಟಾ-IO ಅನ್ನು ಸ್ಥಾಪಿಸಿದೆ. ಈ ತಂತ್ರಜ್ಞಾನವು ವೈದ್ಯರಿಗೆ ಆನ್ಲೈನ್ ಅಡಾಪ್ಟಿವ್ ರೇಡಿಯೋಥೆರಪಿ (ART) ನೀಡಲು ನೆರವಾಗುತ್ತದೆ. ಇದರಿಂದ ರೋಗಿಗಳಿಗೆ ಅವರ ವೈಯಕ್ತಿಕ ಅಗತ್ಯಗಳಿಗೆ ಅನುಗುಣವಾದ ಹಾಗೂ ಹೆಚ್ಚು ನಿಖರವಾದ ರೇಡಿಯೇಷನ್ ಚಿಕಿತ್ಸೆಯನ್ನು ಒದಗಿಸಲು ಸಾಧ್ಯವಾಗುತ್ತದೆ. ಬೆಂಗಳೂರು, ಜುಲೈ 25, 2026 ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಹೊಸ ಮೈಲಿಗಲ್ಲು ನಿರ್ಮಿಸಿರುವ ಮಣಿಪಾಲ್ ಆಸ್ಪತ್ರೆ, ಯಲಹಂಕ, ಭಾರತದಲ್ಲೇ ಮೊದಲ ಬಾರಿಗೆ ಯೈ ಕೃತಕ ಆಧಾರಿತ ಅಡಾಪ್ಟಿವ್ ಸಿಟಿಲಿನ್ಯಾಕ್ ವೇದಿಕೆ ಎಲೆಕ್ಟಾ-IO ಅನ್ನು ಅಳವಡಿಸಿಕೊಂಡಿದೆ. ಈ ಅತ್ಯಾಧುನಿಕ ತಂತ್ರಜ್ಞಾನವು ವೈದ್ಯರಿಗೆ ಆನ್ಲೈನ್ ಅಡಾಪ್ಟಿವ್ ರೇಡಿಯೋಥೆರಪಿ ನೀಡಲು ನೆರವಾಗಲಿದ್ದು, ಪ್ರತಿಯೊಬ್ಬ ರೋಗಿಯ ದೇಹದಲ್ಲಿ ಚಿಕಿತ್ಸೆಯ ಅವಧಿಯಲ್ಲಿ ಉಂಟಾಗುವ ಬದಲಾವಣೆಗಳಿಗೆ ಅನುಗುಣವಾಗಿ ಚಿಕಿತ್ಸೆಯನ್ನು ಹೊಂದಾಣಿಕೆ ಮಾಡುವ ಮೂಲಕ ಹೆಚ್ಚು ನಿಖರ ಹಾಗೂ ವೈಯಕ್ತಿಕಗೊಳಿಸಿದ ಕ್ಯಾನ್ಸರ್ ಚಿಕಿತ್ಸೆಯನ್ನು ಸಾಧ್ಯವಾಗಿಸುತ್ತದೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ (ECMR) ಅಂಕಿಅಂಶಗಳ ಪ್ರಕಾರ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 14.6 ಲಕ್ಷ ಹೊಸ ಕ್ಯಾನ್ಸರ್ ಪ್ರಕರಣಗಳು ದಾಖಲಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ ರೋಗಿಯ ಅಗತ್ಯಕ್ಕೆ ತಕ್ಕಂತೆ ಚಿಕಿತ್ಸೆಯನ್ನು ರೂಪಿಸುವ ತಂತ್ರಜ್ಞಾನಗಳ ಅಗತ್ಯ ಹೆಚ್ಚುತ್ತಿದ್ದು, ಎಲೆಕ್ಟಾ-IO ಈ ದಿಸೆಯಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಮಣಿಪಾಲ್ ಆಸ್ಪತ್ರೆಯ ರೇಡಿಯೇಷನ್ ಆಂಕಾಲಜಿ ವಿಭಾಗವು ಈಗಾಗಲೇ ಈ ತಂತ್ರಜ್ಞಾನವನ್ನು ತನ್ನ ದೈನಂದಿನ ಚಿಕಿತ್ಸಾ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡಿದೆ. ಎಲೆಕ್ಟಾ-IO ಬಳಸಿ ಸ್ಥಳೀಯವಾಗಿ ಮುಂದುವರಿದ ಹಂತದ ರೆಕ್ಟಲ್ ಕ್ಯಾನ್ಸರ್ ಹೊಂದಿದ್ದ ಮೊದಲ ರೋಗಿಗೆ ಯಶಸ್ವಿಯಾಗಿ ಚಿಕಿತ್ಸೆ ನೀಡಲಾಗಿದೆ. ರೋಗಿಯು ನಿಯೋಅಡ್ಜುವೆಂಟ್ ಕೀಮೋರೇಡಿಯೋಥೆರಪಿಯನ್ನು ಅತ್ಯಲ್ಪ ಅಡ್ಡಪರಿಣಾಮಗಳೊಂದಿಗೆ ಪೂರ್ಣಗೊಳಿಸಿದ್ದು, ಇದು ಈ ತಂತ್ರಜ್ಞಾನದ ಪರಿಣಾಮಕಾರಿತ್ವವನ್ನು ಸಾಬೀತುಪಡಿಸಿದೆ. ಎಲೆಕ್ಟಾದ ಟೈಮಿಯಾ ಪ್ರದೇಶದ ಮುಖ್ಯಸ್ಥ ಫಿರಾಸ್ ಅಲ್ ಹಸನ್ ಮಾತನಾಡಿ, ಭಾರತದಲ್ಲಿ ಅಡಾಪ್ಟಿವ್ ರೇಡಿಯೇಷನ್ ಥೆರಪಿಯನ್ನು ಮತ್ತಷ್ಟು ವಿಸ್ತರಿಸುವಲ್ಲಿ ಇದು ಮಹತ್ವದ ಮೈಲಿಗಲ್ಲು. ಯೈ ಸಕ್ರಿಯ ಇಮೇಜಿಂಗ್ ಮತ್ತು ಆನ್ಲೈನ್ ಅಡಾಪ್ಟಿವ್ ಸಾಮರ್ಥ್ಯಗಳನ್ನು ಹೊಂದಿರುವ ಎಲೆಕ್ಟಾ-IO ವೈದ್ಯರಿಗೆ ರೋಗಿಯ ಚಿಕಿತ್ಸೆಯ ಪ್ರತಿಯೊಂದು ಹಂತದಲ್ಲೂ ಹೆಚ್ಚು ನಿಖರವಾದ ನಿರ್ಧಾರಗಳನ್ನು ಕೈಗೊಳ್ಳಲು ನೆರವಾಗುತ್ತದೆ. ಈ ತಂತ್ರಜ್ಞಾನವನ್ನು ಭಾರತಕ್ಕೆ ಪರಿಚಯಿಸಲು ಮಣಿಪಾಲ್ ಆಸ್ಪತ್ರೆಯೊಂದಿಗೆ ಕೈಜೋಡಿಸಿರುವುದು ನಮಗೆ ಹೆಮ್ಮೆಯ ವಿಚಾರ ಎಂದರು. ಮಣಿಪಾಲ್ ಆಸ್ಪತ್ರೆ, ಯಲಹಂಕದ ರೇಡಿಯೇಷನ್ ಆಂಕಾಲಜಿ ವಿಭಾಗದ ಲೀಡ್ ಕನ್ಸಲ್ಟೆಂಟ್ ಡಾ. ವಿಕ್ರಮ್ ಮಯ್ಯ ಅವರು, ರೋಗಿಯ ದೇಹದಲ್ಲಿ ಆಗುವ ಬದಲಾವಣೆಗಳಿಗೆ ಅನುಗುಣವಾಗಿ ಪ್ರತಿದಿನ ಚಿಕಿತ್ಸೆಯನ್ನು ಪರಿಷ್ಕರಿಸುವ ಸಾಮರ್ಥ್ಯ ಎಲೆಕ್ಟಾ-IOಗೆ ಇದೆ. ಇದರಿಂದ ಟ್ಯೂಮರ್ಗೆ ಹೆಚ್ಚು ನಿಖರವಾಗಿ ರೇಡಿಯೇಷನ್ ನೀಡುವುದರ ಜೊತೆಗೆ ಆರೋಗ್ಯಕರ ಅಂಗಾಂಶಗಳನ್ನು ರಕ್ಷಿಸಬಹುದು. ಸರ್ವೈಕಲ್, ರೆಕ್ಟಲ್ ಹಾಗೂ ಪ್ರೋಸ್ಟೇಟ್ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಆರಂಭಿಕ ಫಲಿತಾಂಶಗಳು ಅತ್ಯಂತ ಆಶಾದಾಯಕವಾಗಿದ್ದು, ಅಡ್ಡಪರಿಣಾಮಗಳು ಸಹ ಅತ್ಯಲ್ಪವಾಗಿವೆ ಎಂದು ತಿಳಿಸಿದರು. Good afternoon. I am Dr. Vikram Maya. I am the lead and the chief radiation oncologist at Manipal Hospital, Yelahanka. Here in Yelahanka, we have introduced the latest linear accelerator. This is called as electA-IO. So what is the best part about this electA-IO is that it has AI-enabled, artificial intelligence enabled online adaptive planning. So what is online adaptive planning is whenever we treat a patient, it adapts to the present anatomy when the patient is lying down. So the patient gets the best benefit with respect to maximum dose to the tumor and minimum dose to the normal tissues. Because of this minimal dose going to the normal tissue, the side effect comes down very radically. So because of this, the patient has a better outcome both with respect to the tumor and with respect to the normal tissue. So the quality of life improves a lot with this particular technology. So with this, we have already started treating patients. Right now we are treating patients with the pelvic malignancies. Pelvic malignancies are rectal cancers, prostate cancers, bladder and bladder cancers, and cervix cancers. Cervix cancers is the wombs mouth opening is called as the cervix, and the endometrium. So with this particular technology, we have seen that the side effect has come down a lot. One of our first patients whom we treated with for cancer of the rectum, the patient didn't have any side effects, and at the same time we could monitor the tumor shrinkage also and see that the patient was rid of the tumor also. And we were also giving chemotherapy with this for this patient, and the patient could tolerate the full dose of chemotherapy without much of toxicity. So this is how technology and artificial intelligence has enabled us to give the best treatment for the patient so that the side effect is kept to a minimum and the tumor is also responding to the radiation what we are giving.